ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ದ ಹರ್ಷಲ್ ಯೂ ಚಾನಲ್ಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಬನ್ನಿ, ನಾವು ಇವತ್ತು ನಿನ್ನೆ ಪೋಸ್ಟ್ ಮಾರ್ಕೆಟ್ ರಿಪೋರ್ಟ್ ಹೇಳ್ದಂಗೆ ಇಂಪಾರ್ಟೆಂಟ್ ಲೆವೆಲ್ಸಲ್ಲಿ ಇವತ್ತು ನಮ್ಮಿಂದ ನಿಫ್ಟಿ 50 ಮತ್ತು ಬ್ಯಾಂಕ್ ನಿಫ್ಟಿಯಲ್ಲಿ ಟ್ರೇಡ್ ತೊಗೊಳಕ್ಕಾಗಿಲ್ವಾ ಅಂತ ನೋಡೋಣ. ಅದ್ರ ಜೊತೆಗೆ ನಾಳೆ ಇಂಪಾರ್ಟೆಂಟ್ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಬಗ್ಗೆ ಕೂಡ ನಾವು ಎಕ್ಸ್ಪ್ಲೇನ್ ಮಾಡೋಣ. ಬನ್ನಿ, ಇವತ್ತು ಫಸ್ಟ್ ಆಫ್ ಆಲ್ ನಾವು ನಿಫ್ಟಿ 50ಯಲ್ಲಿ ಇಲ್ಲಿ ನೋಡ್ಬೋದು. ನೀವು ನಿಫ್ಟಿ 50 ಬಂದ್ಬಿಟ್ಟು ಒಂದು ಗ್ಯಾಪ್ ಡೌನ್ ಆಗಿ ಇಮಿಡಿಯೇಟ್ ಆಗಿ ಒಂದು ಟ್ರೇಡ್ ತರ ಕೊಟ್ಟಿದೆ, ರೈಟ್. ಬಟ್ ಇಲ್ಲಿ ನಾವು ಟ್ರೇಡ್ ತಗೋಬೇಕಾಗಿತ್ತ ಅಂತ ನೋಡಿದ್ರೆ ಇಲ್ಲ, ನಾವು ತಗೊಳಂಗಿಲ್ಲ. ರೀಸನ್ ಬಂದ್ಬಿಟ್ಟು ಇದು ರಿಸ್ಕ್ ತುಂಬಾ ಅತಿ ಹೆಚ್ಚಿರೋದ್ರಿಂದ. ಅತಿ ಹೆಚ್ಚು ಅಂತಂದ್ರೆ ನಮ್ಮ ರಿಸ್ಕ್ ಏನಿದೆ, ನಾವು ಯಾವಾಗಲೂ ಒಂದು ಪರ್ಟಿಕ್ಯುಲರ್ ಪ್ಯಾಟರ್ನ್ ಅಲ್ಲಿ ರಿಸ್ಕ್ ತಗೊಳ್ತೀವಿ, ರೈಟ್. ನಿಫ್ಟಿ 50ಯಲ್ಲಿ ನಾನು ಏನ್ ಮಾಡ್ತೀನಿ, 30 ಪಾಯಿಂಟ್ ರಿಸ್ಕ್, ಮತ್ತೆ ಬ್ಯಾಂಕ್ ನಿಫ್ಟಿಯಲ್ಲಿ ಒಂದು 50 ಪಾಯಿಂಟ್, ಮ್ಯಾಕ್ಸಿಮಮ್ 50 ಪಾಯಿಂಟ್, ಮ್ಯಾಕ್ಸಿಮಮ್ ನಿಫ್ಟಿ 50ಯಲ್ಲಿ 30 ಪಾಯಿಂಟ್ ತಗೊಳ್ತೀವಿ. ಇದು ನಮ್ಮ ರೂಲ್ ಪ್ರಕಾರ ಇದು ಸ್ವಲ್ಪ ಜಾಸ್ತಿ ಇರೋದ್ರಿಂದ ನಾವು ತಗೊಂಡಿಲ್ಲ. ಆಸ್ ಪರ್ ಇದು ನಮ್ಮ ಫರ್ದರ್ ಡೌನ್ ಹೋದ್ರು ಕೂಡ. ಮತ್ತೆ ಇನ್ನೊಂದು ರೀಸನ್ ಏನಂತ ಅಂದ್ರೆ, ಆಲ್ರೆಡಿ ಒಂದು ಫಾಲ್ ಆಗಿದೆ, ಮತ್ತೆ ಇಲ್ಲೂ ನೋಡ್ಬೇಕು ಫಾಲ್ ಆಗಿದೆ. ಈ ಕಂಟಿನ್ಯೂಷನ್ ಆದಾಗ, ಈ ರೀತಿ ಕ್ಯಾಂಡಲ್ ಬಂದಾಗ ಮತ್ತೆ ಫರ್ದರ್ ಸ್ವಲ್ಪ ಒಂದು ರಿಟ್ರೇಸ್ಮೆಂಟ್ ಆಗೋ ಚಾನ್ಸಸ್ ಇರೋದ್ರಿಂದ ಕೂಡ ಈ ರೀತಿ ಬಂದಾಗ ನಾವು ಸ್ವಲ್ಪ ಅವಾಯ್ಡ್ ಮಾಡೋದು ತುಂಬಾ ಒಳ್ಳೆಯದು. ಯಾವಾಗ ಇಲ್ಲಿ ಒಂದು ರೀತಿ ಪ್ರೈಸ್ ಆಕ್ಷನ್ ಮಾಡಿ ಅದಾದ್ಮೇಲೆ ಇಲ್ಲಿ ಒಂದು ಬ್ರೇಕ್ಔಟ್ ಡೌನ್ ಸೈಡ್ ಅಲ್ಲಿ ಕೊಟ್ಟಾಗ ನಾವು ತಗೋಬೇಕಾಗಿತ್ತು. ಹಾಗೆ ಯಾವುದು ಪ್ರೈಸ್ ಮಾಡಿಲ್ಲ. ಬಟ್ ಈ ಪ್ರೈಸ್ ಒಂದೇ ಒಂದು ಟ್ರೇಡ್ ಸಿಕ್ಕಿತ್ತು, ಬಟ್ ಆ ಟ್ರೇಡ್ ಕೂಡ ನಾವು ತಗೊಂಡಿಲ್ಲ. ಮತ್ತೆ ಫರ್ದರ್ ಅದೇ ನಮ್ಮ ಈ ರೂಲ್ ಪ್ರಕಾರ ಇಲ್ಲಿ ನನಗೆ ಎಲ್ಲೂ ಟ್ರೇಡಿಂಗ್ ಸಿಕ್ಕಿಲ್ಲ. ಆ ಕಾರಣಕ್ಕೋಸ್ಕರ ಇಲ್ಲಿ ಯಾವುದೇ ರೀತಿ ಟ್ರೇಡ್ ಮಾಡಿಲ್ಲ. ಬನ್ನಿ, ಅದೇ ರೀತಿ ಬ್ಯಾಂಕ್ ನಿಫ್ಟಿಯಲ್ಲಿ ಯಾವುದೇ ರೀತಿ ಟ್ರೇಡ್ ಸಿಕ್ತಾ ಅಂತ ಅದರಲ್ಲಿ ನೋಡೋಣ. ಬ್ಯಾಂಕ್ ನಿಫ್ಟಿಯಲ್ಲೂ ನೀವು ನೋಡ್ಬೋದು. ಬ್ಯಾಂಕ್ ನಿಫ್ಟಿಲಿ ಈ ಕ್ಯಾಂಡಲ್ ಇಲ್ಲಿ ಅಬೌವ್ ಇತ್ತು, ಅದಾದ್ಮೇಲೆ ರೀಟ್ರೇಸ್ಮೆಂಟ್ ಆಯ್ತು. ರೀಟ್ರೇಸ್ಮೆಂಟ್ ಕ್ಯಾಂಡಲ್ ಬಂದ್ಬಿಟ್ಟು ಇಲ್ಲಿ ನೋಡಿದಾಗ ಇದು ಕೂಡ ರಿಸ್ಕ್ ತುಂಬಾ ಜಾಸ್ತಿ ಇದೆ. ನಾನು ಏನಕ್ಕೆ ರಿಸ್ಕ್ ಬಗ್ಗೆ ಮಾತ್ರ ಮಾತಾಡ್ತೀನಿ ಅಂತಂದ್ರೆ, ರಿಸ್ಕ್ ಯಾವಾಗ್ಲೂ ತುಂಬಾ ಚಿಕ್ಕದಾಗಿರ್ಬೇಕಾಗುತ್ತೆ. ರಿಸ್ಕ್ ಒಂದಿದ್ರೆ ನಮ್ಗೆ ರಿವಾರ್ಡು 2, ಇಲ್ಲ ಅಂತಂದ್ರೆ 1:3, ಮೋರ್ ದೆನ್ 3 ಇರಲೇಬೇಕಾಗುತ್ತೆ. ಅವಾಗಲೇ ನಮಗೆ ಪ್ರಾಫಿಟ್ ಆಗೋದು. ಬಟ್ ರಿಸ್ಕ್ ಇದು ಒಂದೇ ಕ್ಯಾಂಡಲ್ ಅಲ್ಲಿ ನಿಮಗೆ 70-80 ಪಾಯಿಂಟ್ ಇಲ್ಲ 100 ಪಾಯಿಂಟ್ ಮೇಲೆ ರಿಸ್ಕ್ ತಗೊಂಡಾಗ, ನಾವು ಇಂಟ್ರಾಡೇಲಿ ಅಂದ್ರೆ ನಾವು ಒಂದು ಆಪ್ಷನ್ ಬೈಯಿಂಗ್ ಆಗಲಿ ಆಪ್ಷನ್ ಸೆಲ್ಲಿಂಗ್ ಆಗಲಿ ಮಾಡುವಾಗ ಏನಾಗುತ್ತೆ, ರಿಸ್ಕ್ ತುಂಬಾ ಜಾಸ್ತಿ ಇದ್ದಾಗ, ಇನ್ ಕೇಸ್ ಸ್ಟಾಪ್ ಲಾಸ್ ಇಟ್ಟಾದಾಗ ನಮಗೆ ಇದು ರಿಸ್ಕ್ ಅಂಡ್ ರಿವಾರ್ಡ್ ಕ್ಯಾಪಿಟಲ್ ಬರಲ್ಲ. ಆ ಕಾರಣಕ್ಕೋಸ್ಕರ ನಾವು ಯಾವಾಗಲೂ ನೀವು ನೋಡಿರ್ತೀರ, 40 ಪಾಯಿಂಟ್ 50 ಪಾಯಿಂಟ್ ರಿಸ್ಕ್ ತಗೊಂಡಾಗ ಬ್ಯಾಂಕ್ ನಿಫ್ಟಿಯಲ್ಲಿ 100 ಇಲ್ಲ ಅಂತಂದ್ರೆ 150 ಪಾಯಿಂಟ್ ಈ ರೀತಿ ಕ್ಯಾಪ್ಚರ್ ಮಾಡಿರೋದು ನನ್ನ ಹಳೆ ವಿಡಿಯೋಲ್ಲಿ ಇದೆ, ಅಲ್ಲಿ ಹೋಗಿ ನೋಡಿ. ಅದಾದ್ಮೇಲೆ ಮತ್ತೆ ಈ ಪ್ರೈಸ್ ನೋಡಿ, ಈ ಕ್ಯಾಂಡಲ್ ಕೂಡ ನಮಗೆ ಒಂದು ಟ್ರೇಡ್ ಸಿಕ್ಕಿದೆ. ಬಟ್ ನಾವು ಇಲ್ಲಿ ಯಾವುದಾದ್ರೂ ಟ್ರೇಡ್ ತಗೊಂಡಿದ್ವಿ ಅಂತಂದ್ರೆ ಇಲ್ಲ, ಇದು ಕೂಡ ನಮಗೆ ರಿಸ್ಕ್ ಅಂಡರ್ ಬಂದಿಲ್ಲ. ಇದು ರಿಸ್ಕ್ ಅಂಡರ್ ಬಂದಿರೋ ಕಾರಣಕ್ಕ ಇದನ್ನ ನಾವು ಟ್ರೇಡ್ ತಗೊಂಡಿಲ್ಲ. ಇನ್ ಕೇಸು ಬೇರೆಯವರ ಅಂತಂದ್ರೆ ಇದ್ರ ಮೇಲೆ ಇರೋದು ಔಟ್ ಆಫ್ ದ ಮನಿ, ಆ ರೀತಿ ಕಾಲ್ಸ್ನ ಇವತ್ತು ಎಕ್ಸ್ಪೈರ್ ಇರೋದ್ರಿಂದ ಈ ರೀತಿ ಸೇಲ್ ಮಾಡಿ ತಗೊಳ್ಳೋ ಚಾನ್ಸಸ್ಸು ಇತ್ತು. ಬಟ್ ನಾವು ಒಂದು ಡೈರೆಕ್ಷನಲ್ ಟ್ರೇಡರ್ ಆಗಿರೋದ್ರಿಂದ ಮತ್ತೆ ಅದಿಲ್ಲದೆ ಒಂದು ಮೂಮೆಂಟ್ ಹಿಡಿಯೋದ್ರಿಂದ ನಾವು ಈ ರೀತಿ ಕ್ಯಾಂಡಲ್ಸ್ನ ನಾವು ಸ್ವಲ್ಪ ಅವಾಯ್ಡ್ ಮಾಡೋದು ಒಳ್ಳೆಯದು. ಮತ್ತೆ ಮೂರನೇ ಟ್ರೇಡ್ ನಮಗೆ ಇಲ್ಲಿ ಸಿಕ್ಕಿದೆ ನೋಡಿ, ಇದು ಕೂಡ ನಮಗೆ ರಿಸ್ಕ್ ಅಂಡರ್ ಬಂದಿಲ್ಲ. ಸೊ ಇವತ್ತು ಬಂದ್ಬಿಟ್ಟು ನಿಫ್ಟಿ 50 ಮತ್ತೆ ಬ್ಯಾಂಕ್ ನಿಫ್ಟಿ ಈ ಎರಡರಲ್ಲೂ ಯಾವುದೇ ನೋ ಟ್ರೇಡು ನನಗೆ. ಓಕೆ, ನೋ ಟ್ರೇಡ್. ರೀಸನ್ ಏನಂತಂದ್ರೆ ರಿಸ್ಕ್ ಅಂಡರ್ ಬಂದಿಲ್ಲ. ಈ ರೀತಿ ಮಾಡೋದು ಒಳ್ಳೇದಾ ಕೆಟ್ಟದ ಅಂತಂದ್ರೆ ಒಳ್ಳೇದು. ನೋಡಿ, ನೋ ಟ್ರೇಡಿಂಗ್ ಅನ್ನೋದು ಕೂಡ ಒಂದು ರೀತಿಯಲ್ಲಿ ಒಂದು ಸ್ಟ್ರಾಟಜಿನೇ ಅದು. ರೀಸನ್ ಅಂತಂದ್ರೆ ಇವತ್ತಲ್ಲ ನಾಳೆ ಟ್ರೇಡ್ ಮಾಡ್ಬೋದು, ಇಲ್ಲಿ ನಾಡಿ ಟ್ರೇಡ್ ಮಾಡ್ಬೋದು, ಇಲ್ಲ ನೆಕ್ಸ್ಟ್ ವೀಕ್ ಟ್ರೇಡ್ ಮಾಡುವ, ಈ ರೀತಿ ಟ್ರೇಡ್ ಮಾಡ್ಕೊಂಡು ಹೋಗ್ಬೋದು. ಬಟ್ ನಾವು ಸುಮ್ಮನೆ ಹೋಗಿ ಈ ರಿಸ್ಕ್ಗಳನ್ನ ಇಲ್ಲಿ ನೋಡಿ, ಇಲ್ಲಿ ಬಂದು ಪ್ರಾಫಿಟ್ ಬಂದಿದ್ರು ಕೂಡ ನೋಡಿ, ಇಲ್ಲೂ ಕೂಡ ನಾವು ತಗೊಂಡಿದ್ರೆ ಪ್ರಾಫಿಟ್ ಖಂಡಿತ ಬಂದಿರೋದು. ಇಲ್ಲೂ ಕೂಡ ಒಂದು 80-100 ಪಾಯಿಂಟ್ ನಮಗೆ ಕ್ಯಾಪ್ಚರ್ ಆಗಿರೋದು. ಬೇಕಾದ್ರೆ ಪ್ರೀಮಿಯಮ್ ಹಾಕಿ ನೋಡಿ ಗೊತ್ತಾಗುತ್ತೆ. ಬಟ್ ಆದ್ರೆ ಇದು ನಮ್ಮ ರಿಸ್ಕ್ನ ನಾವು ಯಾವಾಗ ರೂಲ್ನ ಫಾಲೋ ಮಾಡೋದನ್ನ ಬ್ರೇಕ್ ಮಾಡ್ತೀವೋ ಅವಾಗ ನಮ್ಮ ಸೈಕಾಲಜಿ ಎಫೆಕ್ಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅವಾಗ ಓವರ್ ಟ್ರೇಡಿಂಗ್ ಮಾಡ್ಬೋದು. ಆ ಕಾರಣಕ್ಕೋಸ್ಕರ ನಾನು ಈ ರೀತಿ ಟ್ರೇಡಿಂಗ್ ಬಂದಾಗ ನಾವು ತಗೊಳ್ಳಲ್ಲ. ನೀವು ಇದನ್ನ ಸ್ವಲ್ಪ ಫಾಲೋ ಮಾಡೋದು ತುಂಬಾ ಒಳ್ಳೆಯದು. ಅದಾದ್ಮೇಲೆ ನೋಡಿ, ಇಲ್ಲಿ ಯಾವುದು ಸಿಕ್ಕಿಲ್ಲ ಆಸ್ ಪರ್ ದ ಈ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಪ್ರಕಾರ. ಓಕೆ, ಮತ್ತೆ ಅದಿಲ್ಲದೆ ಬ್ಯಾಂಕ್ ನಿಫ್ಟಿ ವೀಕ್ಲಿ ಎಕ್ಸ್ಪೈರಿ ಇವತ್ತಿಗೆ ಕೊನೆ ಆಯಿತು. ಮತ್ತೆ ಇನ್ನು ಮುಂದೆ ಬ್ಯಾಂಕ್ ನಿಫ್ಟಿಯಲ್ಲಿ ಮಂತ್ಲಿ ಎಕ್ಸ್ಪೈರಿ ಇರುತ್ತೆ. ಇದ್ರ ಬಗ್ಗೆ ಆಲ್ರೆಡಿ ನೆನ್ನೆ ಒಂದು ವಿಡಿಯೋ ಹಾಕಿದ್ದೀನಿ. ಮಂತ್ಲಿ ಎಕ್ಸ್ಪೈರಿ ಆಗಿದ್ರು ಕೂಡ ನಾವು ಒಂದು ಡೈರೆಕ್ಷನಲ್ ಟ್ರೇಡರ್ ಆಗಿರೋದ್ರಿಂದ ಇದು ಎಕ್ಸ್ಪೈರಿ ಇಲ್ಲ ಅಂದ್ರೂ ಕೂಡ ನಾವು ಟ್ರೇಡ್ ತಗೋಬಹುದು. ಸ್ವಲ್ಪ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ.
ಮತ್ತೆ ನಾಳೆಯಿಂದ ಸ್ವಲ್ಪ ಬ್ಯಾಂಕ್ ನಿಫ್ಟಿಯಲ್ಲಿ ಟ್ರೇಡ್ ತೊಗೊಳ್ದೆ ಸ್ವಲ್ಪ ಅಬ್ಸರ್ವ್ ಮಾಡಬೇಕಾಗುತ್ತೆ. ವೈ? ಬಿಕಾಸ್ ಪ್ರೈಸ್ ಆಕ್ಷನ್ ಏನಾಗಿದೆ, ಪ್ರೈಸ್ಗಳೆಲ್ಲ ಪ್ರೀಮಿಯಂ ಅಲ್ಲಿ ಹೇಗೆ ಬಿಹೇವ್ ಆಗುತ್ತೆ, ಮತ್ತೆ ವಾಲ್ಯೂಮ್ಸ್ ಇದೆಯಾ, ವಾಲ್ಯೂಮ್ಸ್ ಬರಲ್ವಾ, ಆಟ್ ದ ಮನಿಯಲ್ಲಿ ಹೇಗಿರುತ್ತೆ, ಔಟ್ ಆಫ್ ದ ಮನಿಯಲ್ಲಿ ಹೇಗಿರುತ್ತೆ, ಮತ್ತೆ ಇನ್ ದ ಮನಿಯಲ್ಲಿ ಯಾವ ರೀತಿ ವಾಲ್ಯೂಮ್ಸ್ ಇರುತ್ತೆ, ಜಾಸ್ತಿ ಇರುತ್ತೆ, ಇಲ್ಲ ನಿಫ್ಟಿ ಫಿಫ್ಟಿಯಲ್ಲಿ ವಾಲ್ಯೂಮ್ ಜಾಸ್ತಿ ಆಗುತ್ತೆ ಅಂತ ಸ್ವಲ್ಪ ದಿನವರೆಗೂ ನಾವು ಬ್ಯಾಂಕ್ ನಿಫ್ಟಿಯಲ್ಲಿ ಅಬ್ಸರ್ವ್ ಮಾಡಬೇಕಾಗುತ್ತೆ. ಅದಾದ್ಮೇಲೆ ನಾವು ಇದೇ ರೀತಿ ಪ್ರಾಪರ್ ಆಗಿ ಇದೇ ರೀತಿ ಇವಾಗ ಏನು ನಡೀತಾ ಬಂದಿದ್ಯೋ ಇದೇ ರೀತಿ ಏನಾದರೂ ಪ್ರೈಸ್ ಆಕ್ಷನ್ಗಳು ಇದ್ದರೆ ಮಾತ್ರ ನಾವು ನೆಕ್ಸ್ಟು ಬ್ಯಾಂಕ್ ನಿಫ್ಟಿಯಲ್ಲಿ ಟ್ರೇಡ್ ಮಾಡೋಕ್ಕೆ ಶುರು ಮಾಡ್ಬೋದು. ಬನ್ನಿ ನಾಳೆಗೆ ಇಂಪಾರ್ಟೆಂಟ್ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ನಿಫ್ಟಿ ಫಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿ ನೋಡ್ಬಿಟ್ಟೋಣ. ನಿಫ್ಟಿ ಫಿಫ್ಟಿ ಇದು ಬಂದ್ಬಿಟ್ಟು ಫಸ್ಟ್ ಆಫ್ ಆಲ್ ಇದು ಬಂದ್ಬಿಟ್ಟು ಸಪೋರ್ಟ್ ಬಂದ್ಬಿಟ್ಟು 23,807, ಮತ್ತು ಇದು ಬಂದ್ಬಿಟ್ಟು 23,736, ಮತ್ತು ಇದು ರೆಸಿಸ್ಟೆನ್ಸ್ ಲೆವೆಲ್ ಡೌನ್ ಸೈಡಲ್ಲಿ ಬಂದ್ಬಿಟ್ಟು 23,691, ಮತ್ತು ಈ ಲೆವೆಲ್ ಬಂದ್ಬಿಟ್ಟು 23,622, ಈ ಲೆವೆಲ್ ಬಂದ್ಬಿಟ್ಟು 23,506. ಇದು ನಿಫ್ಟಿ ಫಿಫ್ಟಿಯ ಇಂಪಾರ್ಟೆಂಟ್ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್. ಮತ್ತು ಇದೆಲ್ಲ ಗೊತ್ತಿರುತ್ತೆ ನಿಮಗೆಲ್ಲ, ಹಳೆ ವಿಡಿಯೋ ಯಾರು ನೋಡಿಲ್ಲವರು ನೋಡ್ದಿರೋರ್ಗೆ ಹೇಳ್ತೀನಿ. ಈ ಲೆವೆಲ್ಸ್ ಅಲ್ಲಿ ಬಂದಾಗ ನಾವು ಕಾಲ್ನ ಬೈ ಮಾಡ್ಬೋದು ಅಥವಾ ಪುಟ್ನ ಸೆಲ್ ಮಾಡ್ಬೋದು. ಓಕೆ, ಈ ಎರಡು ಲೆವೆಲಲ್ಲಿ ಬಂದಾಗ ಮತ್ತು ಈ 3 ಲೆವೆಲಲ್ಲಿ ಪ್ರೈಸ್ ಆಕ್ಷನ್ ಮಾಡಿದಾಗ ಮಾತ್ರ ನಾವು ಪುಟ್ನ ಬೈ ಮಾಡ್ಬೋದು, ಮತ್ತು ಇಲ್ಲಾಂದರೆ ಕಾಲ್ನ ಸೆಲ್ ಮಾಡ್ಬೋದು, ಎರಡೂ ಮಾಡ್ಬೋದು. ಏನಕ್ಕಂದರೆ ಈ ಇಂಪಾರ್ಟೆಂಟ್ ಲೆವೆಲಲ್ಲಿ ಮಾತ್ರ ಒಂದು ಮೂಮೆಂಟ್ ಥರ ಆಗೋ ರೀತಿ ಇರೋದ್ರಿಂದ ಮಾತ್ರ ನಾವು ಇಲ್ಲಿ ಕಾಲ್ನ ಬೈ ಮಾಡೋದಾಗಲಿ ಇಲ್ಲ ಪುಟ್ನ ಬೈ ಮಾಡೋದಾಗಲಿ. ಮತ್ತು ಇನ್ ಕೇಸ್ ಬೇರೆ ಅಂದರೆ ನೀವು ಹಳೆ ಸ್ವಲ್ಪ ವಿಡಿಯೋ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ. ಅಲ್ಲಿ ಬಂದ್ಬಿಟ್ಟು ನಾವು ಸ್ವಲ್ಪ ರೇಂಜ್ ಬೌಂಡಲ್ಲೇ ಇಲ್ಲೆಲ್ಲ ನಾವು ಟ್ರೇಡ್ ತೊಗೊಳ್ಳಲ್ಲ. ಇನ್ ಕೇಸ್ ಇಲ್ಲಿ ಬಂದ್ಬಿಟ್ಟು ಪ್ರೈಸ್ ಮಾಡಿ ಇಲ್ಲಿ ಬಂದ್ಬಿಟ್ಟು ಡೌನ್ ಸೈಡಲ್ಲಿ ಬಂದು ಕೂಡ ಇಲ್ಲಿ ನಾವು ಡೌನ್ ಸೈಡಲ್ಲಿ ಯಾವುದೇ ಟ್ರೇಡ್ ತೊಗೊಳ್ಳಲ್ಲ. ಓನ್ಲಿ ಅಪ್ ಸೈಡು, ಇಲ್ಲಿ ಡೌನ್ ಸೈಡು, ಅದು ಮಾತ್ರ ಫೋಕಸ್ ಮಾಡ್ತಾ ಇರ್ತೀವಿ. ಓಕೆ, ಬನ್ನಿ ಬ್ಯಾಂಕ್ ನಿಫ್ಟಿಯಲ್ಲಿ ನಾವು ನಾಳೆ ಯಾವ ರೀತಿ ಟ್ರೇಡ್ ತೊಗೊಬೋದು ನೋಡೋಣ. ಈ ಲೆವೆಲ್ಸ್ ಮೇಲೆ ಬಂದಾಗ ಮಾತ್ರ ನಾವು ಬೈ ಮಾಡಬೇಕಾಗುತ್ತೆ. ಇದು ಒಂದು 51,023, ಮತ್ತು ಈ ಲೆವೆಲ್ ಬಂದ್ಬಿಟ್ಟು 50,807, ಮತ್ತು ಡೌನ್ ಸೈಡಲ್ಲಿ ನೋಡಿ ಈ ಯಾವುದೇ ಲೆವೆಲಲ್ಲಿ ನಾವು ಟ್ರೇಡ್ ತೊಗೊಳಂಗಿಲ್ಲ. ಒಂದು ವೇಳೆ ಪ್ರೈಸ್ ಆಕ್ಷನ್ ಮಾಡಿ ಇಲ್ಲಿ ಡೌನ್ ಬಂದರೂ ಕೂಡ ನಾವು ತೊಗೊಳಂಗಿಲ್ಲ. ಏನಕ್ಕಂತಂದರೆ ನಾವು ಆಪ್ಷನ್ ಬೈಯಿಂಗು ಮಾಡ್ತೀನಿ, ಆಪ್ಷನ್ ಸೆಲ್ಲಿಂಗು ಮಾಡ್ತೀನಿ. ಇದು ಬಂದ್ಬಿಟ್ಟು ಬೇರೆ ರೀತಿ ಪ್ರೈಸ್ ಆಕ್ಷನ್ ಆಗುತ್ತೆ. ಆ ಕಾರಣಕ್ಕೋಸ್ಕರ ಈ ಸಿಂಪಲ್ ಪ್ರೈಸ್ ಆಕ್ಷನ್ನಲ್ಲಿ ಕೆಲವೊಂದು ಸರ್ತಿ ನಾವು ಟ್ರೇಡ್ ತೊಗೊಳ್ದೇ ಇರೋದು ಒಳ್ಳೇದು. ನೋಡಿ ಇಲ್ಲಿ ಆದಾಗ ಇಲ್ಲಿ ಡೌನ್ ಫಾಸ್ಟಾಗೂ ಬರ್ಬೋದು, ಯಾಕಂದರೆ ಇಲ್ಲಿ ನೋಡಿ ಡೌನ್ ಫಾಸ್ಟಾಗಿ ಬಂದಿದೆ, ಇಲ್ಲಿಂದ ಸೆಲ್ಲಿಂಗ್ ಪ್ರೆಷರ್ ಇದೆ. ಬಟ್ ಆದರೂ ನಾವು ಇಲ್ಲಿ ಏನಕ್ಕೆ ತೊಗೊಳಲ್ಲ ಅಂತಂದರೆ ನಮ್ಮ ಕೆಲವೊಂದು ಸೆಟಪ್ ಇರುತ್ತಲ್ಲ, ಆ್ಯಸ್ ಪರ್ ದ ಈ ಸೆಟಪ್ಪಲ್ಲಿ ಇಲ್ಲಿ ತೊಗೊಳಂಗಿಲ್ಲ. ನೀವು ಅಪ್ ಸೈಡ್ ಮತ್ತು ಡೌನ್ ಸೈಡ್ ನೋಡೋದ್ರಿಂದ ನಮಗೆ ನಂಬರ್ ಆಫ್ ಟ್ರೇಡ್ ಏನಾಗುತ್ತೆ ಲೆಸ್ ಆಗುತ್ತೆ, ತುಂಬ ಓವರ್ ಟ್ರೇಡ್ ಮಾಡೋಕ್ಕಾಗಲ್ಲ. ಆ ಕಾರಣಕ್ಕೋಸ್ಕರ ಈ ರೀತಿ ಬಂದಾಗ ನೋಡಿ ಇವತ್ತು ನಿಫ್ಟಿ ಫಿಫ್ಟಿ ಬ್ಯಾಂಕ್ ನಿಫ್ಟಿ ಒಂದೇ ಟ್ರೇಡ್ ಕೂಡ ನಾವು ತೊಗೊಂಡಿಲ್ಲ. ಆ ಕಾರಣಕ್ಕೋಸ್ಕರ ಹೇಳ್ತಾ ಇರೋದಷ್ಟೇ. ಮತ್ತು ಈ ಲೆವೆಲ್ಸಲ್ಲಿ ಬಂದ್ಬಿಟ್ಟು ಡೌನ್ ಸೈಡಲ್ಲಿ ನೋಡಬೇಕಾಗುತ್ತೆ. ಇದು ಬಂದ್ಬಿಟ್ಟು 50,455, ಮತ್ತು ಈ ಲೆವೆಲ್ ಬಂದ್ಬಿಟ್ಟು 50,244, ಮತ್ತು ಈ ಲೆವೆಲ್ ಬಂದ್ಬಿಟ್ಟು 49,903. ಈ ಡೌನ್ ಸೈಡಲ್ಲಿ ನಾವು ಡೌನ್ ಟ್ರೇಡ್ ತೊಗೋಬೋದು. ಇಲ್ಲಿ ಪುಟ್ನ ಬೈ ಮಾಡ್ಬೋದು, ಇಲ್ಲಾಂದರೆ ಕಾಲ್. ಆಲ್ರೆಡಿ ಒಂದು ವಿಡಿಯೋ ಹಾಕಿದ್ದೀನಿ ಇದಕ್ಕೆ ಯಾವ ರೀತಿ ನಾವು ಟ್ರೇಡ್ ತೊಗೋಬೋದು ತೊಗೋಬಾರ್ದು ಅಂತ, ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸು. ಆ ವಿಡಿಯೋ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಯಾವ ರೀತಿ ನಾವು ಪ್ರೈಸ್ ಆಕ್ಷನ್ ಮಾಡಿದಾಗ ಈ ಲೆವೆಲಲ್ಲಿ ಬಂದಾಗ ನಾವು ಟ್ರೇಡ್ ತೊಗೋಬೋದು ಅಂತ. ಓಕೆ, ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂದ್ಕೊಳ್ತೀನಿ. ಇಷ್ಟ ಆಗಿದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಬಟನ್ ಪ್ರೆಸ್ ಮಾಡ್ಕೊಳ್ಳಿ. ಮತ್ತು ಇದೇ ರೀತಿ ವಿಡಿಯೋಲಿ ನಾಳೆ ಪೋಸ್ಟ್ ಮಾರ್ಕೆಟ್ ರಿಪೋರ್ಟಲ್ಲಿ ನೋಡೋಣ. ಎಲ್ರಿಗೂ ನಮಸ್ಕಾರ, ಧನ್ಯವಾದಗಳು.